ಸ್ನೇಹಿತರೆ, ಇದೀಗ ರಷ್ಯಾ ಭಾರತಕ್ಕೆ ಒಂದು ಬಿಗ್ ಆಫರ್ ನೀಡಿದೆ. ಅದೇನೆಂದರೆ ಯುದ್ಧ ವಿಮಾನ ತಯಾರಿಕೆಯಲ್ಲಿ ತಂತ್ರಜ್ಞಾನವನ್ನು ಹಂಚಿಕೊಳ್ಳಲು ಇದೀಗ ಮುಂದಾಗಿದೆ. ಅದರಲ್ಲೂ ಕೂಡ ಭಾರತ ಇದೀಗ ತಯಾರು ಮಾಡಲು ಹೊರಟಿರುವಂತಹ ಅಮ್ಕಾ ತಂತ್ರಜ್ಞಾನವನ್ನು ಬಿಟ್ಟು ನಮ್ಮ Su-75 ಏನಿದೆ ಅದನ್ನು ಜೊತೆಯಾಗಿ ಮಾಡೋಣ ಎಂದಿದೆ. ಹಾಗಾದರೆ ಈ Su-75 ಅಂದರೆ ಏನು? ಅದರಿಂದ ಭಾರತಕ್ಕಾಗೋ ಲಾಭವೇನು? ಇದು ಭಾರತಕ್ಕೆ ಮತ್ತಷ್ಟು ಆನೆಬಲವನ್ನು ನೀಡುತ್ತಾ ಅಥವಾ ಭಾರತವನ್ನು ಹಾಳು ಮಾಡುತ್ತಾ? ಆ ಕುರಿತ ಒಂದು ವಿಶೇಷ ವರದಿ ನಿಮ್ಮ ಮುಂದೆ. ಸ್ನೇಹಿತರೆ, ನಿಮ್ಮೆಲ್ಲರಿಗೂ ಗೊತ್ತಿರುವಂತೆ ಭಾರತ ಮತ್ತು ರಷ್ಯಾದ ಸಂಬಂಧ ದಶಕಗಳ ಸಂಬಂಧ. ಭಾರತದಲ್ಲಿ ಇರುವಂತಹ ಬಹುತೇಕ ಯುದ್ಧ ವೆಪನ್ಗಳೇನಿದೆ ಅವುಗಳೆಲ್ಲವೂ ಕೂಡ ರಷ್ಯಾಕ್ಕೆ ಸಂಬಂಧಪಟ್ಟಿದ್ದು. ಅದರಲ್ಲೂ ಕೂಡ ವಾಯುಪಡೆಗೆ ಸಂಬಂಧಪಟ್ಟಂತಹ 70ಕ್ಕೂ ಹೆಚ್ಚು ಯುದ್ಧ ಉಪಕರಣಗಳು ರಷ್ಯಾದವೆ ಎನ್ನುವಂಥದ್ದು ನಿಮಗೆ ಗೊತ್ತಿರುವಂಥ ವಿಚಾರ. ಇದೀಗ ಭಾರತ ಅದೇ ಕಾರಣಕ್ಕೆ ಒಂದು ದೇಶದ ಮೇಲೆ ಅವಲಂಬನೆಯನ್ನು ಸಾಧಿಸೋದು ಬೇಡ ಅಂಥೇಳಿ ಇದೀಗ ಫ್ರಾನ್ಸ್ ಇರಬಹುದು, ಇಸ್ರೇಲ್ ಇರಬಹುದು, ಅಮೆರಿಕ ಇರಬಹುದು, ಈ ರಾಷ್ಟ್ರಗಳಿಂದ ವೆಪನ್ಗಳನ್ನು ತರಿಸುವಂತಹ ಕೆಲಸವನ್ನು ಮಾಡ್ತಿದೆ. ಇದಷ್ಟೇ ಅಲ್ಲದೆ ಈ ವಿದೇಶಗಳಿಂದ ಆಮದು ಮಾಡಿಕೊಳ್ಳುವಂತಹ ಏನು ವೆಪನ್ಗಳಿದೆ ಅದರಲ್ಲೂ ಕೂಡ ಮೇಕ್ ಇನ್ ಇಂಡಿಯಾ ಎನ್ನುವಂತಹ ತತ್ವವನ್ನು ಫಾಲೋ ಮಾಡ್ತಾ ಇದೆ. ಒಂದು ವೇಳೆ ನಾವು ನಿಮ್ಮಿಂದ ವೆಪನ್ಗಳನ್ನು ಖರೀದಿಸಿದ್ದೆ ಆದರೆ ಅವುಗಳನ್ನು ಭಾರತದಲ್ಲಿಯೇ ತಯಾರಿಸಬೇಕು, ಭಾರತವೇ ಮೇಕ್ ಇನ್ ಮಾಡಬೇಕು ಎನ್ನುವಂತಹ ವಿಚಾರವನ್ನು ಇದೀಗ ಮುಂದಿಡ್ತಾ ಇದೆ. ಇಂತಹದ್ದೊಂದು ಬೆಳವಣಿಗೆ ಇದೀಗ ಭಾರತಕ್ಕೆ ಒಂದು ರೀತಿಯ ಆನೆಬಲವನ್ನು ನೀಡ್ತಾ ಇದೆ. ಇಂತಹ ಸಮಯದಲ್ಲಿ ಇದೀಗ ರಷ್ಯಾ ಭಾರತಕ್ಕೆ ಒಂದು ಬಿಗ್ ಆಫರನ್ನು ನೀಡಿದೆ. ಅದೇನಪ್ಪ ಅಂದರೆ Su-75 ಏನಿದೆ ಅದರ ತಯಾರಿಕೆಯಲ್ಲಿ ನೀವು ಭಾಗಿಯಾಗಿ ನಿಮಗೆ 75%ಕ್ಕೂ ಹೆಚ್ಚು ಡಿಸ್ಕೌಂಟನ್ನು ಕೊಡ್ತೀವಿ ಅಂತಿದೆ. ಸ್ನೇಹಿತರೆ, ಇದಕ್ಕೊಂದು ಕಾರಣ ಕೂಡ ಇದೆ. ಅದೇನಪ್ಪ ಅಂದರೆ ಭಾರತ ಇದೀಗ 5ನೇ ತಲೆಮಾರು ಅಥವಾ ಅಡ್ವಾನ್ಸ್ ಟೆಕ್ನಾಲಜಿಯಲ್ಲಿ ಹೊರಟಿರುವಂತಹ ಅಮ್ಕಾ ಎನ್ನುವಂತಹ ಯುದ್ಧ ವಿಮಾನ. ಹೌದು ಸ್ನೇಹಿತರೆ, ಇದೀಗ ಭಾರತ ಯಾರ ಗೋಜು ಬೇಡ ಎನ್ನುವಂತಹ ಕಾರಣಕ್ಕೆ ಇದೀಗ ಅಮ್ಕಾ ಎನ್ನುವಂತಹ ತಂತ್ರಜ್ಞಾನವನ್ನು ಬಳಸಿಕೊಂಡು ಇದೀಗ ಅಮ್ಕಾ ಯುದ್ಧ ವಿಮಾನವನ್ನು ತಯಾರಿಸ್ತಾ ಇದೆ. ಇದಕ್ಕಾಗಿ ಅಮೆರಿಕದೊಂದಿಗೆ ಒಪ್ಪಂದವನ್ನು ಕೂಡ ಮಾಡಿಕೊಂಡಿದೆ. ಇದರಲ್ಲಿ ಅಮೆರಿಕದ AG ಏನಿದೆ ಇಂಜನ್ ಅದನ್ನು ತರಿಸಿಕೊಳ್ಳೋದು, ಆ ಮೂಲಕ ಅದನ್ನು ತಯಾರಿಸುವಂತಹ ಒಪ್ಪಂದವನ್ನು ಮಾಡಿಕೊಂಡಿದೆ. ಇದಷ್ಟೇ ಅಲ್ಲದೆ ರೋಲ್ಸ್ ರಾಯ್ ಏನಿದೆ ಅದರಲ್ಲೂ ಕೂಡ ಒಪ್ಪಂದವನ್ನು ಮಾಡಿಕೊಂಡಿದೆ. ಸೆಫ್ರಾನ್ ಏನಿದೆ ಅದರಲ್ಲೂ ಕೂಡ ಒಪ್ಪಂದವನ್ನು ಮಾಡಿಕೊಳ್ಳುವ ಮೂಲಕ ಮತ್ತಷ್ಟು ಆನೆಬಲವನ್ನು ಪಡೆದುಕೊಳ್ಳಲು ಇಂಡಿಯಾ ಮುಂದಾಗಿದೆ. ಅದೇ ಕಾರಣಕ್ಕೆ ಇದೀಗ ರಷ್ಯಾ ಇಂತಹದ್ದೊಂದು ಪ್ಲಾನ್ ಮಾಡಿದ್ದು ಭಾರತವನ್ನು ತನ್ನೊಂದಿಗೆ ತಂತ್ರಜ್ಞಾನವನ್ನು ಹಂಚಿಕೊಳ್ಳಿ ಅಂತಿದೆ. ಇನ್ನು ಈ Su-75 ಅಥವಾ Su-75 ನೋಡೋದಾದರೆ ಇದು 5ನೇ ತಲೆಮಾರಿನ ಸಿಂಗಲ್ ಸೆಲ್ಫ್ ಯುದ್ಧ ವಿಮಾನವಾಗಿದ್ದು 1.8 ಮ್ಯಾಕ್ಸ್ ವೇಗದಲ್ಲಿ ಸಂಚರಿಸುವಂತಹ ಕೆಲಸವನ್ನು ಮಾಡುತ್ತೆ. 3000 ಕಿಲೋಮೀಟರ್ ಆಪರೇಷನ್ ರೇಂಜನ್ನು ಹೊಂದಿದ್ದು 7 ಟನ್ ಪೇಲೋಡನ್ನು ಹೊತ್ತೊಯ್ಯುವ ಶಕ್ತಿಯನ್ನು ಹೊಂದಿದೆ. ಇದನ್ನು ತೇಜಸ್ ಮಾರ್ಕ್ 2 ನಮ್ಮಲ್ಲಿರುವಂತಹ ತೇಜಸ್ ಮಾರ್ಕ್ 2ಗೆ ಹೋಲಿಸೋದಾದರೆ ತೇಜಸ್ 800 ಕಿಲೋಮೀಟರ್ ಆಪರೇಷನ್ ರೇಂಜನ್ನು ಹೊಂದಿದೆ, 4 ಟನ್ ಪೇಲೋಡನ್ನು ಹೊತ್ತೊಯ್ಯುತ್ತೆ. ಇನ್ನು ಇದು ಅಂದರೆ ಈ Su-75 ಏನಿದೆ ಇದು ಏಕಕಾಲಕ್ಕೆ 6 ಟಾರ್ಗೆಟ್ಗಳನ್ನು ಹೊಡೆದುರುಳಿಸುವಂತಹ ಶಕ್ತಿಯನ್ನು ಹೊಂದಿದೆ. ಆ ಕಾರಣದಿಂದ ಭಾರತ ಇದನ್ನು ತೆಗೆದುಕೊಳ್ಳುವ ಅನಿವಾರ್ಯತೆ ಉಂಟಾಗುತ್ತೆ. ಇನ್ನು ಏರ್ ಟು ಏರ್, ಏರ್ ಟು ಸರ್ಫೇಸ್ ಎರಡರಲ್ಲಿಯೂ ಕೂಡ ಇದು ಕೆಲಸವನ್ನು ಮಾಡುತ್ತೆ. ಇದಷ್ಟೇ ಅಲ್ಲದೆ ಸೂಪರ್ ಕಂಪ್ಯೂಟರ್ನ ಕೂಡ ಬಳಕೆ ಮಾಡಬಹುದು. ಓಪನ್ ಆರ್ಕಿಟೆಕ್ಟ್ ಇದ್ದು ಬಣ್ಣ ಒಂದು ರೀತಿ ವಿಭಿನ್ನವಾಗಿದೆ. ಇದನ್ನು ರಷ್ಯಾ ಏನನ್ನುತ್ತೆ ಅಂದರೆ ಕೆಮೋಬಿನ್ ಅನ್ನುತ್ತೆ. ಅಂದರೆ ಈ ವೆಪನ್ ಅಂದರೆ ಈ ಯುದ್ಧ ವಿಮಾನ ಏನಿದೆ ಈ ಬಣ್ಣ ಶತ್ರುಗಳನ್ನು ಯಾಮಾರಿಸುತ್ತೆ ಅಂತ ರಷ್ಯಾ ಇದೀಗ ಹೇಳಿಕೊಂಡಿದೆ. ಇನ್ನೊಂದು ವಿಚಾರ ಗೊತ್ತಿರಲಿ ಸ್ನೇಹಿತರೆ, ಆದರೆ ಇಲ್ಲಿಯವರೆಗೂ ಆ ಯುದ್ಧ ವಿಮಾನದ ತಂತ್ರಜ್ಞಾನ ಯಾವುದೇ ರೀತಿಯ ಡೆವಲಪ್ಮೆಂಟನ್ನು ಆಗಿಲ್ಲ. ಯಾಕಂದರೆ ಅದಕ್ಕೆ ಹಣಕಾಸಿನ ತೊಂದರೆ ಇದೆ. ನಿಮಗೆ ಗೊತ್ತಿರಬಹುದು, ರಷ್ಯಾ ಈ ಕಡೆ ಇಂತಹ ಪ್ರಯತ್ನಗಳನ್ನು ಮಾಡ್ತಾ ಇದ್ರೆ ಮತ್ತೊಂದು ಕಡೆ ಯುದ್ಧ ನಡೀತಾ ಇದೆ. ಏನು ರಷ್ಯಾ ಮತ್ತು ಉಕ್ರೇನ್ನೊಂದಿಗೆ ಯುದ್ಧ ನಡೀತಾ ಇದೆ. ಅಲ್ಲಿ ಬಳಸುವಂತಹ ವೆಪನ್ಗಳನ್ನೇ ಅವರು ಸರಿಯಾಗಿ ಬಳಸಲಾಗ್ತಿಲ್ಲ. ಅಂದರೆ ಈ ಹಿಂದೆ ಅಂದರೆ ಈಗಾಗಲೇ ರಷ್ಯಾ ಹಲವು ದೇಶಗಳಿಗೆ ವೆಪನ್ಗಳನ್ನು ನೀಡಿದೆ, ಅವುಗಳಿಗೆ ಸರ್ವಿಸನ್ನೇ ಕೊಡೋಕ್ಕೆ ಆಗ್ತಿಲ್ಲ ರಷ್ಯಾಗೆ. ಅಂದರೆ ಅದೇ ಕಾರಣದಿಂದ ಇಡೀ ವಿಶ್ವ ರಷ್ಯಾದ ವೆಪನ್ಗಳನ್ನು ತೆಗೆದುಕೊಳ್ಳಲು ಇಂದು ಮುಂದೆ ನೋಡ್ತಿದೆ. ಯಾಕಂದರೆ ಯಾವುದೇ ವೆಪನ್ ಆಗಲಿ ಯಾವುದೇ ವೆಹಿಕಲ್ ಆಗಲಿ ಅದಕ್ಕೆ ಸರ್ವಿಸ್ ಅನ್ನೋದು ಇರಬೇಕು, ಬಟ್ ಅದು ಈಗ ಸರಿಯಾಗಿ ಸಿಗ್ತಾ ಇಲ್ಲ. ಸೊ ಆ ಕಾರಣದಿಂದ ರಷ್ಯಾಕ್ಕೆ ಯಾವುದೇ ಹಣಕಾಸಿನ ನೆರವು ಸಿಗ್ತಿಲ್ಲ. ಅದೇ ಕಾರಣಕ್ಕೆ ಇದೀಗ ಭಾರತವನ್ನು ಟಾರ್ಗೆಟ್ ಮಾಡಿದೆ. ಯಾಕಂದರೆ ನಿಮ್ಮೆಲ್ಲರಿಗೂ ಗೊತ್ತಿರಬಹುದು, ಭಾರತ ಇದೀಗ ಅಡ್ವಾನ್ಸ್ ಅಮ್ಕಾ ಏನು ತಯಾರಿಸ್ತಾ ಇದೆ. ಸೊ ಅದು ದುಬಾರಿ ವೆಚ್ಚ ಆಗೋ ಕಾರಣಕ್ಕೆ ರಷ್ಯಾ ಇದೀಗ ಭಾರತವನ್ನು ಕರೀತಾ ಇದೆ. ನೀವು ಅಮ್ಕಾವನ್ನು ಯಾಕೆ ತಯಾರಿಸ್ತೀರಾ, ಅಷ್ಟು ದುಬಾರಿ ವೆಚ್ಚವನ್ನು ಯಾಕೆ ಮಾಡ್ತೀರಾ, ನಮ್ಮೊಂದಿಗೆ ತಂತ್ರಜ್ಞಾನವನ್ನು ಬಳಸ್ಕೊಳ್ಳಿ,
Su-75 ಏನಿದೆ ಅದನ್ನು ನಿಮಗೆ ಕೊಡ್ತೀವಿ, ಅಮ್ಕಾಗಿಂತ ಕಡಿಮೆ ಆಗುತ್ತೆ ಎನ್ನುವಂಥ ಮಾತನ್ನು ಇದೀಗ ಹೇಳ್ತಾ ಇದೆ. ಭಾರತ ಇದಕ್ಕೆ ಇನ್ನೂ ಯಾವುದೇ ರೀತಿಯ ರಿಯಾಕ್ಟ್ ಅನ್ನ ಮಾಡಿಲ್ಲ. ಆದರೂ ಕೂಡ ಒಂದು ರೀತಿಯ ಅನಿವಾರ್ಯತೆ ಭಾರತಕ್ಕಿದೆ. ಹೌದು ಸ್ನೇಹಿತರೆ, ಭಾರತಕ್ಕೆ 42 ಸ್ಕ್ವಾಡ್ರನ್ಗಳು ಬೇಕಿದೆ. ಆದರೆ ವಾಯುಪಡೆಗೆ ಈಗ ನಮ್ಮ ಬಳಿ ಇರುವಂತಹದ್ದು 32. ಆ ಕಾರಣದಿಂದ ಈ ಏನು ಒಪ್ಪಂದ ಇದೆ ಇದು ಒಂದು ರೀತಿ ಅನಿವಾರ್ಯ ಆಗಬಹುದು. ಆದರೆ ಇನ್ನೊಂದು ವಿಚಾರ ಇಲ್ಲಿ ಮುಖ್ಯ ಏನಂದ್ರೆ, ಈಗೇನಾದರೂ ನಾವು ಒಪ್ಪಂದವನ್ನು ಮಾಡಿಕೊಂಡು ಈ ತಂತ್ರಜ್ಞಾನವನ್ನು ತಯಾರು ಮಾಡೋ ಹೊರಟ್ರೆ ಕನಿಷ್ಠ ಅಂದರೂ ನಮಗೆ ಈ ವೆಪನ್ ಸಿಗೋಕ್ಕೆ 15 ವರ್ಷಗಳೇ ಬೇಕು. ಅಂದರೆ ಈಗ ನಾವು 2024ರಲ್ಲಿದ್ದರೆ 2029, 2039 ಅಥವಾ 40ರಲ್ಲಿ ಸಿಗುವ ಸಾಧ್ಯತೆ ಇದೆ. ಸೊ ಆ ಕಾರಣದಿಂದ ಭಾರತ ಇದರ ಬಗ್ಗೆ ಇನ್ನೂ ಯಾವುದೇ ಮಾತನ್ನು ಹೇಳಿಲ್ಲ. ಇನ್ನು ನಮ್ಮ ಅಮ್ಕ ತಂತ್ರಜ್ಞಾನ ಏನಿದೆ ಸ್ವಲ್ಪ ದುಬಾರಿ ಆಗಬಹುದು, ಆದರೆ 15 ವರ್ಷದೊಳಗೆ ನಮಗೆ ಸಿಗುತ್ತೆ. ಮತ್ತು ನಾವು ಸ್ವದೇಶಿ ನಿರ್ಮಿತ ಆಗಿರೋದ್ರ ಕಾರಣದಿಂದ ಭಾರತಕ್ಕೆ ಒಂದು ರೀತಿ ಆನೆ ಬಲ ಬದಿರುತ್ತೆ. ಸೊ ಆ ಕಾರಣದಿಂದ ಭಾರತ ಯಾವುದೇ ಮಾತನ್ನು ಹೇಳಿಲ್ಲ. ಹಾಗಂತ ರಷ್ಯಾ ಮತ್ತು ಭಾರತ ಇದೇ ಮೊದಲ ಬಾರಿಗೆ ಇಂಥ ಒಪ್ಪಂದವನ್ನು ಮಾಡ್ಕೊಂಡಿದೆಯಾ ಅಂದರೆ ಖಂಡಿತವಾಗಿಯೂ ಇಲ್ಲ. ನಿಮಗೆ ಗೊತ್ತಿದೆ, ಬ್ರಹ್ಮೋಸ್ ಎಸ್, ಈ ಬ್ರಹ್ಮೋಸ್ ಹೆಸರನ್ನು ಕೇಳಿದ ತಕ್ಷಣ ನೆನಪಿಗೆ ಬರೋದೇ ಭಾರತ ರಷ್ಯಾ. ಹೌದು, ಈ ಬ್ರಹ್ಮೋಸ್ಗೆ ಹೆಸರನ್ನು ಇಟ್ಟಿದ್ದೆ 2 ನದಿಗಳಿಂದ, ಭಾರತದ ಬ್ರಹ್ಮಪುತ್ರ ಮತ್ತು ರಷ್ಯಾದ ಮಾಸ್ಕೋ ಎನ್ನುವಂತಹ ನದಿಗಳ ಹೆಸರನ್ನು ಇಟ್ಕೊಂಡು ಇದನ್ನು ತಯಾರಿಸಿದ್ವಿ. ಇದು ಕೂಡ ಯಶಸ್ವಿ ಆಗಿದೆ. ಸೊ ಈ ಎರಡೂ ಕಾರಣಗಳಿಂದ ಭಾರತ ಏನನ್ನೂ ಹೇಳ್ತಿಲ್ಲ. ಅಂದರೆ ನಾವು ತಯಾರಿಕೆ ಮಾಡೋಕ್ಕೂ ಬರ್ತೀವಿ ಅಂತಲೂ ಹೇಳ್ತಿಲ್ಲ, ಬರಲ್ಲ ಅಂತಲೂ ಹೇಳ್ತಿಲ್ಲ. ಒಟ್ಟಿನಲ್ಲಿ ರಷ್ಯಾ ಒಂದು ರೀತಿಯ ಬಿಗ್ ಆಫರ್ ಅನ್ನಂತೂ ನೀಡಿದೆ. ಅಂದರೆ 75% ಡಿಸ್ಕೌಂಟ್ ಅಂದರೆ ಅದು ತಮಾಷೆ ಅಲ್ಲ, ಅದು ಕೂಡ ಯುದ್ಧ ವಿಮಾನದ ವಿಚಾರದಲ್ಲಿ. ಆದರೆ ಭಾರತ ಇದರ ಕುರಿತು ಯಾವುದೇ ನಿಲುವನ್ನು ವ್ಯಕ್ತಪಡಿಸಿಲ್ಲ. ಆದರೂ ಕೂಡ ರಷ್ಯಾ ಮಾತ್ರ ಬಿಗ್ ಆಫರನ್ನು ನೀಡಿ ಸೈಲೆಂಟ್ ಆಗುವಂಥ ಕೆಲಸವನ್ನು ಮಾಡಿದೆ. ಇಂತಹದ್ದೇ ಸುದ್ದಿಗಾಗಿ ಸದಾ ನೋಡ್ತಾ ಇರಿ ಲೈನ್ ಟಿವಿ ಕನ್ನಡ.